ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಲಾವಣ್ಯ ವೈಭವ್ ವ್ಲಾಗ್ಸ್. ನನ್ನ ಮೈಕ್ ಆನಲ್ಲಿ ಇದೆಯಾ ಅಂತ ಚೆಕ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಕ್ಯಾಮ್ರಾ ಪೊಸಿಷನ್ ಚೆಕ್ ಮಾಡ್ಕೊತಾ ಇದ್ದೀನಿ. ಚೂರು ಓಕೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಲಾವಣ್ಯ ವೈಭವ್ ವ್ಲಾಗ್ಸ್. ನಿಮ್ಗೆ ಆ್ಯಕ್ಚುಲಿ ಇಲ್ಲಿ ಫ್ರಂಟಲ್ಲಿ ಏನಿದೆ ಅಂತ ಕಾಣಿಸ್ತಾ ಇಲ್ಲ, ಬಟ್ ಇಲ್ಲಿ ಲಾಟ್ ಆಫ್ ಐಟಮ್ಸ್ ಇದೆ ವಿಚ್ ಇಸ್ ರಿಲೇಟೆಡ್ ಟು ವರಮಹಾಲಕ್ಷ್ಮಿ ಹಾಲು. ನಿಮ್ಗೆ ಆಲ್ರೆಡಿ ನನ್ನ ತಮ್ನೈಲು ಕ್ಯಾಪ್ಷನ್ ನೋಡಿದ್ರೆ ಗೊತ್ತೇ ಆಗಿರುತ್ತೆ. ಸೊ ನಾನು ಈ ವಿಡಿಯೋ ಫುಲ್ಲು ನಾನು ಮೀಶೋಯಿಂದ ವರಮಹಾಲಕ್ಷ್ಮಿ ಹಬ್ಬಕ್ಕೋಸ್ಕರ ಏನೇನೆಲ್ಲ ಶಾಪ್ ಮಾಡಿದೆ ಅನ್ನೋದನ್ನು ತೋರಿಸ್ತೀನಿ. ನಿಮ್ಗೆ ಇದರಲ್ಲಿ ಯಾವುದಾದ್ರೂ ಪ್ರಾಡಕ್ಟ್ ಇಷ್ಟ ಆದರೆ ಅಥವಾ ನಿಮ್ಗೆ ಇದು ನೆಸೆಸಿಟಿ ಅನಿಸಿದ್ರೆ ಡೆಫಿನೆಟ್ಲಿ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಓಕೆನಾ? ಡಿಸ್ಕ್ರಿಪ್ಷನಲ್ಲಿ ಹೋಗಿ ಚೆಕ್ ಮಾಡಿ, ನಾನು ಲಿಂಕ್ ಕೊಟ್ಟಿರ್ತೀನಿ ಎಲ್ಲ ಪ್ರತಿಯೊಂದು ಪ್ರಾಡಕ್ಟು ನನಗೆ ಇಷ್ಟ ಆಗಿ ಆಮೇಲೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಇದರಲ್ಲಿ ನನಗೆ ಇಷ್ಟ ಆಗಿದ್ದ ಪ್ರಾಡಕ್ಟ್ನ ಆಲ್ರೆಡಿ ರಿಟರ್ನ್ ಹಾಕಿದ್ದೀನಿ. ನನಗೆ ಇಷ್ಟ ಆಗಿ ಯಾವ್ಯಾವೆಲ್ಲ ಪ್ರಾಡಕ್ಟ್ ಇಟ್ಕೊಂಡಿದ್ದೀನಿ ಅದನ್ನು ಮಾತ್ರ ಹೇಳ್ತಾ ಇದ್ದೀನಿ. ಫಸ್ಟು ಬಂದು ನಾನು ನಮ್ಮ ಹತ್ರ ಸೀರೆಗಳು ತುಂಬ ಇರುತ್ತೆ. ನಾವು ಈ ನಡುವೆ ಏನಾಗೋಗಿದೆ ಅಂದರೆ ಸೀರೆ 1500 ಸಿಗ್ತಾಯಿದೆ, ಬಟ್ ಅದು ಬ್ಲೌಸ್ಗೆ ವರ್ಕ್ ಮಾಡಿಸೋದಿದೆಯಲ್ಲ ಅದೇ ಅದಕ್ಕಿಂತ ಜಾಸ್ತಿ ಆಗೋಗ್ತಾಯಿದೆ. ಅದಕ್ಕೆ ನಾನು ಬೆಟರ್ ಆಪ್ಷನ್ ಹುಡ್ಕೊಂಡಿದ್ದು ಇವು ಬಂದು ಕೋಲಮ್ ಬ್ಲೌಸ್ಗಳಾಯಿತಾ. ಮೀಶೋದಲ್ಲಿ ಅಂಡರ್ 300 ರುಪೀಸ್ಗೆ ಸಿಗ್ತಾಯಿದೆ. ನಾನು 3 ಕಲರ್ಸ್ನ ಪರ್ಚೇಸ್ ಮಾಡಿದ್ದೀನಿ. ಫಸ್ಟ್ ಒಂದು ಬಂದು ಈ ಗ್ರೀನು ತುಂಬ ಚೆನ್ನಾಗಿದೆ. ಇದು ಓಪನ್ ಮಾಡಿಲ್ಲ, ನಿಮಗೆ ನಾನು ಓಪನ್ ಮಾಡಿರೋದು ತೋರಿಸ್ತೀನಿ. ಇದು ನೋಡಿ, ಇದು ಬ್ಲೂ ಕಲರಲ್ಲಿ ತೊಗೊಂಡಿದ್ದೀನಿ. ಸೊ ನೋಡ್ಬೋದು ನೀವು, ಬ್ಲೂ ಕಲರಲ್ಲಿ ತೊಗೊಂಡಿದ್ದೀನಿ. ಎಷ್ಟು ನೀಟ್ ವರ್ಕ್ ಕೊಟ್ಟಿದ್ದಾರೆ ಅಂತ ಅಂದರೆ ನಿಜವಾಗೂ ತುಂಬಾ ಚೆನ್ನಾಗಿದೆ. ಎಲ್ಲ ವರ್ಕ್ ಎಲ್ಲನೂ ತುಂಬ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಎಲ್ಲೂ ಒಂಚೂರು ಮಿಸ್ಟೇಕ್ ಆಗಲಿ ಆ ಥರ ಏನೂ ಇಲ್ಲ. ಸೊ ಇದು ಟೆಂಪಲ್ ಡಿಸೈನು, ಅದು ಇನ್ನೊಂದು ಥರ ಡಿಸೈನ್ ಆವಾಗಲೇ ತೋರಿಸಿದ್ನಲ್ಲ ಗ್ರೀನ್ ಕಲರ್ದು. ಆ್ಯಂಡ್ ಇದೊಂದು ಬ್ಲ್ಯಾಕ್ ಕಲರ್ದು. ಬ್ಲ್ಯಾಕ್ ಇದ್ದರೆ ಆಲ್ಮೋಸ್ಟ್ ಎಲ್ಲ ಸ್ಯಾರೀಸ್ಗೂ ಸೂಟ್ ಆಗುತ್ತೆ ಅಂದ್ಬಿಟ್ಟು 3 ಡಿಫ್ರೆಂಟ್ ಕಲರ್ಸಲ್ಲಿ 3 ಡಿಫ್ರೆಂಟ್ ಡಿಸೈನ್ಸ್ನ ತರಿಸ್ಕೊಂಡಿದ್ದೀನಿ ಗೈಸ್. ಇವೆಲ್ಲನೂ ಅಂಡರ್ 300 ರುಪೀಸು. ನಿಜವಾಗ್ಲೂ ಇದೇ ಕೋಲಮ್ ಡಿಸೈನ್ನ ನಾನು ಹ್ಯಾಂಡ್ ವರ್ಕ್ ಮಾಡಿಸಿದ್ದೀನಿ. 2500 ರುಪೀಸ್ ಪೇ ಮಾಡಿದ್ದೀನಿ. ವಿಚ್ ಐ ಫೆಲ್ಟ್ ಟೂ ಹೈ ಅಂತ ಅಂದ್ಬಿಟ್ಟು ಇದನ್ನು ಮೀಶೋದಲ್ಲಿ ಸಿಕ್ಕಿದ ತಕ್ಷಣ ನಾನು ಆ್ಯಕ್ಚುಲಿ ಇನ್ನೂ ಒಂದಷ್ಟು ಕಲರ್ಸ್ ಆ್ಯಡ್ ಮಾಡಿದ್ದೀನಿ. ಅಮ್ಮಂಗೂ ಬೇಕು, ತೇಜುಗೂ ಬೇಕು ಅಂತ ಅಂದ್ಬಿಟ್ಟು ಈ 3 ನನಗೆ ಅಂತ ನಾನು ತರಿಸ್ಕೊಂಡಿದ್ದು. ಅಮ್ಮ ತೇಜುಗೂ ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದು ಇದು ಈಗ ವರಮಹಾಲಕ್ಷ್ಮಿಗೆ ನಾನು ಅಬ್ಸರ್ವ್ ಮಾಡಿದ್ದೇನು ಗೊತ್ತಾ, ಕೆಲವರು ಆಗ ಸ್ವಲ್ಪ ಈಗಿರೋರೆಲ್ಲ ದೊಡ್ಡ ಮುಖವಾಡನೇ ತೊಗೊತಾ ಇದ್ದಾರೆ ಬಿಡಿ, ಯಾರೂ ಚಿಕ್ಕದು ತೊಗೋತಾ ಇಲ್ಲ. ಫಸ್ಟ್ ಇದ್ದವರೆಲ್ಲ ಇಷ್ಟಿಷ್ಟು ಪುಟ್ಟ ಮುಖವಾಡಗಳು ತೊಗೊಳ್ತಾ ಇದ್ದಾರೆ. ಬಟ್ ಅವ್ರು ಏನು ಮಾಡ್ತಿದ್ದಾರೆ ಅಂದರೆ ಹ್ಯಾಂಡ್ಸು ಲೆಗ್ಸು ದೊಡ್ಡ ಬಿಡ್ತಾ ಇದ್ದಾರೆ ಈಗಿರೋ ಲಕ್ಷ್ಮಿಗೆ. ಅದು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಸೊ ನೀವೇನಾದರೂ ಗೋಲ್ಡನ್ ಥೀಮಲ್ಲಿ ಮಾಡ್ತಾ ಇದ್ದೀರಾ ಅಂತಂದರೆ ನೋಡಿ, ಇದು ಪುಟ್ಟದಾಗಿ ತುಂಬ ಚೆನ್ನಾಗಿದೆ. ಆಮೇಲೆ ಈಗ ಕೆಲವರು ಅಷ್ಟಲಕ್ಷ್ಮಿಯರನ್ನ ಕೊಂಡಿಸ್ತಾರೆ. ಮೇಯ್ನ್ ಲಕ್ಷ್ಮಿನ ದೊಡ್ಡದಾಗಿ ಇಟ್ಬಿಟ್ಟು ಇನ್ನು ಮಿಕ್ಕಿದನ್ನೆಲ್ಲ ಚಿಕ್ಕದಾಗಿ ಮಾಡಬೇಕು ಅನ್ನೋರು ಗೋಲ್ಡನ್ ಕಲರ್ ಥೀಮಲ್ಲಿ ಹುಡುಕ್ತಾ ಇದ್ದಾರೆ. ಇದು ಲೆಗ್ಸು, ಹ್ಯಾಂಡು ಅಷ್ಟೇ ಈ ಥರ ಬಂದಿದೆ. ನಾನು ಸೊ ಹ್ಯಾಂಡ್ಸ್ ಈ ಥರ ಬಂದಿದೆ. ತುಂಬ ಚೆನ್ನಾಗಿದೆ ಗೈಸ್, ಕ್ವಾಲಿಟಿ ಎಲ್ಲನೂ ತುಂಬ ಚೆನ್ನಾಗಿದೆ. ನಾನು ಇದನ್ನು ಮೈಂಡಲ್ಲಿ ಕೆಲವಷ್ಟು ಥೀಮ್ಸ್ ಇದೆ, ಅದಕ್ಕೆ ಅದನ್ನೆಲ್ಲ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಮೀಶೋಯಿಂದ ಸ್ವಲ್ಪ ಬೇಗ ತರಿಸ್ಕೊಂಡಿದ್ದೀನಿ. ಸೊ ದಟ್ ವೀಡಿಯೋ ಮಾಡಿದ್ರೆ ನಿಮಗೂ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಇದು ನನ್ನ ಫೇವ್ರೇಟ್ ಗೈಸ್. ಇದು ಬಂದು ಜರ್ಮನ್ ಸಿಲ್ವರ್ ಸೆಟ್ಟು. ನನಗೆ ಅಂಡರ್ 500 ರುಪೀಸಲ್ಲೇ ಸಿಕ್ತು. ಒಂದೊಂದಕ್ಕೂ ಈ ಥರ ಬೌಲ್ ಟೈಪ್ ಬಂದಿದೆ. ಪನ್ನೀರ್ ಬುಟ್ಟಿ ಮಾಡಲಲ್ಲಿ ಬಂದಿದೆ. ನೀವು ಇದರಲ್ಲೇ ಇಟ್ಬಿಟ್ಟು ಇದರಲ್ಲೇ ಡ್ರೈ ಫ್ರೂಟ್ಸ್ ಇಡ್ತೀನಿ ಅಂದರೂ ಇಡ್ಬೋದು, ಅಥವಾ ಈ 4 ಸಪ್ರೇಟಾಗಿ ತೆಗೆದುಬಿಟ್ಟು ಇದರಲ್ಲಿ ಫ್ರೂಟ್ಸ್ ಇಟ್ಟು ಸುತ್ತಲೂ ಒಂದೊಂದು ಬೌಲಲ್ಲಿ ಒಂದೊಂದು ಐಟಮ್ ಇಡ್ತೀನಿ ಅಂದರೂ ಸಹ ಇಡ್ಬೋದು. ಯಾವ ಥರ ಬೇಕಾದ್ರೂ ಮಲ್ಟಿಪರ್ಪಸ್ಸಾಗಿ ಇದನ್ನು ಯೂಸ್ ಮಾಡ್ಬೋದು. ಇದು ಒಂದಿದ್ರೆ ಸಾಕು, ಆಲ್ಮೋಸ್ಟ್ ಪ್ಲೇಟಿಂಗ್ ಎಲ್ಲ ಕಂಪ್ಲೀಟಾಗಿ ಆಗೋಗುತ್ತೆ. ತುಂಬ ಅಫೋರ್ಡೆಬಲ್ ಪ್ರೈಸಲ್ಲಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ. ನಿಮ್ಗೆ ಏನಾದರೂ ಲಿಂಕ್ ಬೇಕು ಅಂತಂದರೆ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಆ್ಯಂಡ್ ಗೈಸ್, ನಿಮ್ಗೆ ವೀಡಿಯೋ ಇಷ್ಟ ಆದರೆ ಡೆಫಿನೆಟ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಓಕೆನಾ? ಇದೇ ಥರ ವೀಡಿಯೋಸ್ಗೆ. ಬಿಕಾಸ್ ಪಾರ್ಟ್ 2 ಇದೆ, ಇದು ಪಾರ್ಟ್ 1 ಅಷ್ಟೇನೆ. ಇನ್ನೂ ಒಂದು ಅಷ್ಟು ಐಟಮ್ಸ್ ಬರ್ತಾಯಿದೆ. ಸೊ ವರಮಹಾಲಕ್ಷ್ಮಿ ಅಂದಿದ ತಕ್ಷಣ ನೆಕ್ಸ್ಟ್ ಬಿಗ್ಗೆಸ್ಟ್ ಹೆಡ್ಏಕ್ ಬಂದುಬಿಟ್ಟು ರಿಟರ್ನ್ ಗಿಫ್ಟು. ಇದಂತೂ ಎಲ್ಲರ ಮೈಂಡಲ್ಲೂ ಓಡ್ತಾನೆ ಇರುತ್ತೆ, ಏನು ಕೊಡೋದು ಆ್ಯಂಡ್ ಯೂನಿಕಾಗಿ ಕೊಡಬೇಕು, ಅವ್ರು ಕೊಟ್ಟಂಗೆ ನಾವು ಕೊಡಬಾರ್ದು ಅನ್ನೋದು ಡೆಫಿನೆಟಾಗಿರುತ್ತೆ. ಸೊ ನನ್ನ ಒಪಿನಿಯನ್ ಅಂದರೆ ಬಿಸಾಕೋ ಅಂತ ಬ್ಲೌಸ್ ಪೀಸ್ ಕೊಡೋದಕ್ಕಿಂತ ರಿಟರ್ನ್ ಗಿಫ್ಟ್ಸ್ ಆಗಿ ಕೆಲವೊಂದೊಂದು ಐಟಮ್ ಕೊಟ್ಟರೆ ಅವ್ರು ಯೂಸ್ ಮಾಡ್ಕೊತಾರೆ ಅಂತ. ಫಸ್ಟು ಬಂದು ಇದು ಪ್ಯಾಕ್ ಆಫ್ 12 ಬರುತ್ತೆ ಗೈಸ್. ಅಂಡರ್ 300 ರುಪೀಸ್ಗೆ ನಿಮಗೆ ಸಿಕ್ಬಿಡುತ್ತೆ. ಇದರಲ್ಲಿ ಲಕ್ಷ್ಮಿ ಈ ಥರ ಇದ್ದಾಳೆ ನೋಡಿ, ಕಾಣಿಸ್ತಾ ಇದೆಯಾ? ಸೊ ಈ ಥರ ಲಕ್ಷ್ಮಿ ಇದೆ, ಹಿಂಗೆ ಓಪನ್ ಮಾಡ್ಬೋದು. ನಿಮಗೆ ಇಷ್ಟ ಇದ್ದರೆ ಅರ್ಶಿನ ಕುಂಕುಮಕ್ಕೆ ಅಂತ ಅಂದ್ಬಿಟ್ಟು 2 ಕೊಡ್ಬೋದು, ಓಕೆನಾ? ಇಲ್ಲ ಅಂತ ಅಂದರೆ ಒಂದು ಸಿಂಗಲಾಗೂ ಕೊಡ್ಬೋದು. 300 ರುಪೀಸ್ಗೆ 12 ಬರ್ತಾ ಇದೆ ಅಂತ ಅಂದರೆ ನೀವು ಆಲ್ಮೋಸ್ಟ್ 6 ಮೆಂಬರ್ಸಿಗೆ ಕೊಡ್ಬೋದು. 50 ರುಪೀಸಲ್ಲಿ ಆಗೋಗುತ್ತೆ ಅಲ್ವಾ? ಕರೆಕ್ಟ್ ಅಲ್ವಾ? ಹಾಂ, ಕರೆಕ್ಟು.
50 ರುಪೀಸಲ್ಲಿ ಆಗೋಗುತ್ತೆ. ಸೊ ನಿಮಗೆ ಇಂಟ್ರೆಸ್ಟ್ ಇದೆ ಚೆಕ್ ಮಾಡಿ. ಆ್ಯಂಡ್ ತುಂಬ ಚೆನ್ನಾಗಿದೆ ನೋಡೋದಕ್ಕೂ ಅಷ್ಟೇ, ಲುಕ್ ವೈಸು ಅಷ್ಟೇ. ನಿಮಗೆ ಇರಿ ನಾನು ಡಾರ್ಕ್ ಕಲರ್ ತೊಗೋತೀನಿ. ಯೆಲ್ಲೋ ಕಲರ್ ಕಾಣಿಸ್ತಿದೆಯೋ ಅಲ್ವೋ ನೋಡಿ, ಇಲ್ಲಿ ಎಷ್ಟು ಡಾರ್ಕಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು. ನೀವು ಕಾಂಬಿನೇಷನ್ ಮಾಡಾದರೂ ಕೊಡ್ಬೋದು, ಇಲ್ಲ ಅಂತ ಅಂದರೆ ಒಬ್ಬೊಬ್ರಿಗೆ ಒಂದೊಂದು ಅಂದರೆ ಸೇಮ್ ಕಲರಲ್ಲೇ ಎರಡೆರಡು ಥರನೂ ಕೊಡ್ಬೋದು. ಅಥವಾ ನಾನು ಇಂಡಿವಿಜುವಲಾಗಿ ಕೊಡ್ತೀನಿ ಅನ್ನೋರು ಒಂದೊಂದನ್ನು ಆ್ಯಡ್ ಮಾಡಿದ್ರು ತುಂಬ ಚೆನ್ನಾಗಿದೆ. ಬಜೆಟಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ, ಯಾಕೆಂದರೆ ಇದು ನೋಡಿದಾಗೆಲ್ಲ ಅವ್ರು ನೆನಪಿಸ್ಕೊತಾರೆ, ಓ ನಾನು ಇಂಥವ್ರ ಮನೆಗೆ ಹೋಗಿದ್ದೆ ಹಿಂದಿನ ವರ್ಷ ವರಮಹಾಲಕ್ಷ್ಮಿಗೆ ಅವ್ರು ಇದನ್ನು ಕೊಟ್ಟಿದ್ರು ಅಂತ ಅಂದ್ಬಿಟ್ಟು. ನೆಕ್ಸ್ಟು ಅದೇ ಥರ ರಿಟರ್ನ್ ಗಿಫ್ಟ್ಗೆ ಈ ಪರ್ಸಸ್ ಗೈಸ್, ಇದಂತೂ ನಿಜ ತುಂಬ ಅಫೋರ್ಡೆಬಲ್ ಪ್ರೈಸಲ್ಲಿ ಸಿಕ್ಕಿದ್ದು ನನಗೆ. ಬಿಲೋ 200 ಏನೋ ಸಿಕ್ಕಿದ್ದೇನೋ. ಇದು ಪ್ಯಾಕ್ ಆಫ್ 6 ಬರುತ್ತೆ. ಆ್ಯಕ್ಚುಲಿ 2 ನನ್ನ ಮಗಳೆಲ್ಲೋ ಹಾಕಿದ್ದಾಳೆ, ಹುಡುಕಬೇಕು. 6 ಡಿಫ್ರೆಂಟ್ ಕಲರಲ್ಲಿ ಬರುತ್ತೆ. ಆ್ಯಂಡ್ ಕ್ವಾಲಿಟಿ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದು ಒಳಗಡೆ ನೋಡ್ಬೋದು, ಅಂದರೆ ತೀರಾ ತುಂಬ ದೊಡ್ಡ ಪರ್ಸನ್ ಎಲ್ಲ ಕ್ಯಾಶ್ ಕ್ಯಾರಿ ಮಾಡೋದಕ್ಕೆ. ಆ್ಯಂಡ್ ನನಗೆ ಇದನ್ನು ನೋಡಿದ್ಮೇಲೆ ಇನ್ನೊಂದು ಐಡಿಯಾ ಏನು ಬಂತು ಗೊತ್ತಾ, ಈಗ ಮದುವೆಗಳಿಗೆಲ್ಲ ಹೋಗ್ತೀವಲ್ವ, ಆ ಎನ್ವಲಪ್ ಯೂಸ್ ಆ್ಯಂಡ್ ಥ್ರೋ ಎನ್ವಲಪ್ ಕೊಡೋ ಬದಲು ಇದರಲ್ಲಿ ಕ್ಯಾಶ್ ಹಾಕಿ ಕೊಟ್ಟರೆ ಅವ್ರು ಇದನ್ನು ಯೂಸ್ ಮಾಡ್ಕೊಬೋದು ನೆಕ್ಸ್ಟು ಅಂತ ಒಂದು ಐಡಿಯಾ ಬಂತು. ಏನಂತೀರಾ ಕಮೆಂಟ್ ಮಾಡಿ. ನಂಗೆ ಇದು ತುಂಬ ಇಷ್ಟ ಆಯಿತು. ನಾವು ಅಷ್ಟೇ ಈಗ ಈಚೆ ಹೋಗ್ಬೇಕಾದ್ರೆ ಕ್ಯಾಶ್ ಎತ್ಕೊಂಡು ಹೋಗಬೇಕು ಅಂತಂದರೆ, ಸಿಂಪಲಾಗಿ ಒಂದು ಪರ್ಸ್ ಬೇಕು ಅಂದರೆ ಇದನ್ನು ಕ್ಯಾರಿ ಮಾಡ್ಬೋದು. ತುಂಬ ಚೆನ್ನಾಗಿದೆ ಇದು, ಆ್ಯಕ್ಚುಲಿ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಇದು ಒಂದು. ಇನ್ನೂ ಸ್ವಲ್ಪ ದೊಡ್ಡದಾಗಿ ಕೊಡಬೇಕು ಅಂತ ಅನ್ನೋರು ಇದು ನೋಡಿ ಈ ಥರ ಪರ್ಸ್ನ ಕೊಡ್ಬೋದು. ಇದಕ್ಕೆ ಹೋಲ್ಡ್ ಮಾಡೋದಕ್ಕೆ ಈ ಥರ ಬ್ಯಾಂಗಲ್ ಬರುತ್ತೆ. ಈ ಥರ ಇದೆ ಈ ಪರ್ಸು, ಫ್ರಂಟು ಬ್ಯಾಕ್ ಎರಡು ಗಣೇಶ ಕೊಟ್ಟಿದ್ದಾರೆ. ಆಮೇಲೆ ನೋಡಿ ಒಳಗಡೆ ಸ್ಪೇಸ್ ಎಷ್ಟಿದೆ ಅಂತ ಅಂದ್ಬಿಟ್ಟು. ಇದು ಆ್ಯಕ್ಚುಲಿ ನಮಗೊಬ್ಬರು ರಿಟರ್ನ್ ಗಿಫ್ಟ್ ಕೊಟ್ಟಿದ್ರು ಆಯಿತಾ. ಇದನ್ನು ನಾನು ಅಮ್ಮ ಸ್ಯಾರೀಸ್ ಜೊತೆ ಎಲ್ಲನೂ ಪೇರ್ ಮಾಡ್ತೀವಿ. ಇದನ್ನು ಈ ಪರ್ಸ್ನ ಸ್ಯಾರೀಸ್ ಜೊತೆ ಆಗಲಿ ಡ್ರೆಸ್ಸಸ್ ಜೊತೆ ಸಿಂಪಲ್ ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಇದನ್ನ ತೊಗೊಂಡು ಹೋಗ್ತೀವಿ. ಸೊ ನಾವು ಕೊಟ್ಟರೆ ಒಬ್ರಿಗೆ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು. ಇದು ಆ್ಯಕ್ಚುಲಿ ಪ್ಯಾಕ್ ಆಫ್ 6 ಬರುತ್ತೆ ಗೈಸ್. ನೋಡಿ ಪ್ಯಾಕ್ ಆಫ್ 6 ಬರುತ್ತೆ ಇದು. ಪಿಂಕು, ರೆಡ್ಡು, ಪಿಸ್ತಾ ಗ್ರೀನು, ಕ್ರೀಮ್ ಕಲರು, ಲೈಟ್ ಪಿಂಕು ಮತ್ತು ಯೆಲ್ಲೋ 6 ಬರುತ್ತೆ. ಒಂದೊಂದಕ್ಕೆ 75 ರುಪೀಸ್ ಏನೋ ಆಗುತ್ತೆ. ಇದು ತುಂಬ ಚೆನ್ನಾಗಿದೆ. ಆ್ಯಂಡ್ ಇದನ್ನು ಡೆಫಿನೆಟ್ಟಾಗಿ ಎಲ್ಲರೂ ತೊಗೋಬೇಕು. ಯಾಕೆ ಅಂತ ಅಂದರೆ, ನಾವು ಲಕ್ಷ್ಮಿ ನಡ್ಕೊಂಬರೋ ಸೌಂಡೇ ಗೆಜ್ಜೆ ಫುಲ್ ಇಂಪಾರ್ಟೆಂಟು ವರಮಹಾಲಕ್ಷ್ಮಿ ಹಬ್ಬದಲ್ಲಿ. ಬಟ್ ನಾವು ಅದನ್ನೇ ಇಗ್ನೋರ್ ಮಾಡಿಬಿಡ್ತೀವಿ, ಯಾಕಂದರೆ ಕಾಲು ಕಾಣಿಸಲ್ಲ ಅಂತ ಅಂದ್ಬಿಟ್ಟು. ನಾನು ತುಂಬ ಜನನ ಅಬ್ಸರ್ವ್ ಮಾಡಿದ್ದೀನಿ. ಬಟ್ ಇದು ನೋಡಿ 170 ರುಪೀಸ್ಗೆನೇ ಈ ಗೆಜ್ಜೆ ಸಿಗ್ತಾಯಿದೆ. ಫುಲ್ಲು ಇದಕ್ಕೆ ಗೆಜ್ಜೆ ಬಂದಿದೆ ಸುತ್ತಲೂ. ಆಮೇಲೆ ಸೈಜ್ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಇದನ್ನು ಕೊಟ್ಟಿದ್ದಾರೆ. 2 ಬರುತ್ತೆ. 170 ರುಪೀಸ್ಗೆಲ್ಲನೂ ಇದು ಸಿಕ್ಕೋಗುತ್ತೆ. ಇದನ್ನೇನು ಅಂದರೆ ನೀವು ದೇವ್ರಿಗೆ ಅಂತಲೇ ಇಟ್ಬಿಡ್ಬೋದು. ಈಗ ಯೂಶ್ವಲಿ ಕೆಲವ್ರ ಮನೆಯಲ್ಲಿ ದೇವ್ರಿಗೆ ಹಾಕಿದ್ದನ್ನು ಅವ್ರು ಹಾಕ್ಕೊಳ್ಳೋದಿಲ್ಲ ಅಲ್ವಾ, ಅಂಥವ್ರು ಇದನ್ನು ತೊಗೊಂಡು ಅಂಡರ್ ದ ಬಜೆಟ್ ಸಿಗುತ್ತೆ, ದೇವ್ರಿಗೆ ಇಟ್ಬಿಡ್ಬೋದು. ತುಂಬ ಚೆನ್ನಾಗಿದೆ ಇದು. ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ, ವೆಯ್ಟ್ ಇದೆ. ಡೆಫಿನೆಟಾಗಿ ಟ್ರೈ ಮಾಡಿ, ಓಕೆನಾ. ದೇವ್ರಿಗೆ ಹುಡುಕ್ತಾ ಇರೋರು ಗೋಲ್ಡ್ ಥೀಮ್ ಗೋಲ್ಡನ್ ಕಲರ್ ಯಾಕೆ ಅಂದರೆ, ಗೋಲ್ಡನ್ ಕಲರು ಜ್ಯುವೆಲರಿ ಎಲ್ಲ ಹಾಕಿರ್ತೀವಲ್ವ, ಅದರಿಂದ ದೇವ್ರಿಗೆ ತುಂಬ ಚೆನ್ನಾಗಿ ಎದ್ದು ಕಾಣಿಸುತ್ತೆ ಇದು. ಅದಕ್ಕೋಸ್ಕರನೇ ಇದನ್ನು ಪರ್ಚೇಸ್ ಮಾಡಿದ್ದು ನಾನು. ಆ್ಯಂಡ್ ಆ್ಯಕ್ಚುಲಿ ಹಬ್ಬಕ್ಕೆ ನನ್ನ ಮಗಳಿಗೋಸ್ಕರ ಅಂತ ಅಂದ್ಬಿಟ್ಟು ಇದೊಂದು ನಂಗೆ ತುಂಬ ಇಷ್ಟ ಆಯಿತು ನೋಡಿದ ತಕ್ಷಣ. ಡಿಸೈನು ಇದು ಕಲರ್ ಕಾಂಬಿನೇಷನ್ ಎಲ್ಲ ಸಖತ್ ಇಷ್ಟ ಆಯಿತು. ಅದಕ್ಕೆ ಇದನ್ನು ತರಿಸ್ಕೊಂಡೆ. ಆ್ಯಂಡ್ ಬಜೆಟು ಅಷ್ಟೇ ತುಂಬ ಕಮ್ಮಿಯಲ್ಲೇ ಇತ್ತು ಇದು ಟಾಪ್, ಓಕೆನಾ. ಇದು ಸ್ವಲ್ಪ ಲೂಸ್ ಆಗುತ್ತೆ, ಅವಳಿಗೆ ಸ್ಟಿಚ್ ಹಾಕಿಸ್ಬೇಕು. ಇಲ್ಲೇನು ಇದು ಮಡ್ಚಿದೆ ಆ ರೇಂಜಿಗೆ ಸ್ಟಿಚ್ ಹಾಕಿಸ್ಬೇಕು ಅನಿಸುತ್ತೆ. ಇಲ್ಲಾಂದರೆ ಎತ್ತಿಟ್ಟರು ಫ್ಯೂಚರಲ್ಲಾದರೂ ಹಾಕ್ಕೋಬೋದು. ನನಗೆ ಕಲರ್ ಕಾಂಬಿನೇಷನ್ ತುಂಬ ಇಷ್ಟ ಆಯಿತು. ಬ್ಲೌಸು ವರ್ಕು ತುಂಬ ಇಷ್ಟ ಆಯಿತು. ಇದೇ ವರ್ಕ್ನ ನಾವು ಈಚೆ ಮಾಡಿಸ್ತೀವಿ ಅಂತ ಅಂದರೆ ಈ ಲಂಗ ಬ್ಲೌಸ್ಗೆ 2000ವರೆಗೂ ಪೇ ಮಾಡಬೇಕು. ಅದಕ್ಕೇನೆ ಏನಂದರೆ ನನ್ನ ಮಗಳು ಇವೆಲ್ಲ ಒನ್ ಟೈಮ್ ಹಾಕಿದ್ರೆ ಇನ್ನೊಂದು ಟೈಮ್ ಹಾಕೋಕ್ಕಾಗ್ತಾ ಇಲ್ಲ. ಅದಕ್ಕೋಸ್ಕರ ನಾನು ತರಿಸ್ಕೊಂಡೆ ಇದು. ಬಟ್ ನಂಗೆ ಕ್ವಾಲಿಟಿ ಮಿಡ್ಡಿದೇ ಆಗಿರ್ಬೋದು, ಇದ್ರದ್ದೇ ಆಗಿರ್ಬೋದು, ಕ್ವಾಲಿಟಿ ತುಂಬ ಚೆನ್ನಾಗಿದೆ. ನನ್ನ ಮಗಳಿಗೆ ಸ್ವಲ್ಪ ದೊಡ್ಡ ಆಯಿತು. ಬಟ್ 2 ಇಯರ್ಸ್ ಮಕ್ಕಳು ಸ್ವಲ್ಪ ಗುಂಡುಗಿರೋರಿಗೆ ಇದು ತುಂಬ ಚೆನ್ನಾಗಿ ಕಾಣುತ್ತೆ ಗೈಸ್. ಆ್ಯಂಡ್ ನೆಕ್ಸ್ಟು ಈ ಬೌಲ್ನ ತರಿಸಿದ್ದೆ. ಇದು ವರಮಹಾಲಕ್ಷ್ಮಿಗೆಲ್ಲ ಬಿಡಿ, ಮನೇಲಿ ಡೆಕೋರೇಟಿವ್ ಆಗಿ ಇಡೋಣ ಅಂತ ಅಂದ್ಬಿಟ್ಟು ತರಿಸಿದ್ದೆ. ನಾನು ವೀಡಿಯೋ ಮಾಡ್ತೀನಲ್ವ, ಅದ್ರ ಬ್ಯಾಕ್ಗ್ರೌಂಡಲ್ಲೆಲ್ಲ ಇಡೋಣ ಅಂತ ಅಂದ್ಬಿಟ್ಟು. ಇದು ಅಷ್ಟೇ 190 ರುಪೀಸ್ ಏನೋ, ತುಂಬ ಚೆನ್ನಾಗಿದೆ. ಇದ್ರದ್ದು ಲಿಂಕ್ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡಿ, ಓಕೆನಾ. ಆ್ಯಂಡ್ ಇದು ನನಗೆ ಸ್ಯಾರಿ ಎಲ್ಲ ಉಟ್ಟಾಗ ಸ್ವಲ್ಪ ಈ ಥರ ಗೋಲ್ಡನ್ ಥೀಮಲ್ಲಿ ಇಯರಿಂಗ್ಸ್ ಬೇಕಾಗಿತ್ತು, ದೊಡ್ಡ ದೊಡ್ಡ ಜುಮ್ಕಾಸು. ನನ್ನ ಹತ್ರ ಇರೋವೆಲ್ಲ ಪುಟ್ಟವು, ಸ್ವಲ್ಪ ದೊಡ್ಡದಾಗಿ ತೀರಾ ದೊಡ್ಡನೂ ಅಲ್ಲ, ಮೀಡಿಯಮ್ ಸೈಜಲ್ಲಿ ಜುಮ್ಕಾ ಬೇಕಾಗಿತ್ತು ಅಂತ ಅಂದ್ಬಿಟ್ಟು ಇದನ್ನು ಆರ್ಡ್ರ್ ಮಾಡಿದ್ರೆ, ನೀವು ಇದ್ರ ಪ್ರೈಸ್ ಕೇಳಿದ್ರೆ ನಿಜ ಶಾಕ್ ಆಗ್ತೀರಾ. ನನಗಿದು 250 ರುಪೀಸ್ ಒಳಗೆ ಸಿಕ್ತು.
ತುಂಬ ಕ್ವಾಲಿಟಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಡೆಫಿನೆಟಾಗಿ ಚೆಕ್ಔಟ್ ಮಾಡಿ, ಲಿಂಕ್ ಹಾಕಿರ್ತೀನಿ. ಇಂಥವೆಲ್ಲ ಬೇಗ ಔಟ್ ಆಫ್ ಸ್ಟಾಕ್ ಆಗೋಗುತ್ತೆ ಗೈಸ್. ಔಟ್ ಆಫ್ ಸ್ಟಾಕ್ ಆಗೋಕ್ಕಿಂತ ಮೊದಲೇ ಇದನ್ನು ಚೆಕ್ಔಟ್ ಮಾಡಿ. ವೆಯ್ಟು ಅಷ್ಟೇ ತುಂಬ ಚೆನ್ನಾಗಿದೆ, ಆಮೇಲೆ ಕಾರ್ವಿಂಗು ಅಷ್ಟೇ ತುಂಬ ಚೆನ್ನಾಗಿದೆ. ಎಕ್ಸಾಕ್ಟ್ ಗೋಲ್ಡ್ ಥರ ಕಾಣಿಸುತ್ತೆ ಅಂತೆಲ್ಲ ಹೇಳೋಕ್ಕಾಗಲ್ಲ. ಕೊಟ್ಟಿರೋ ಪ್ರೈಸ್ಗೆ ತುಂಬ ವರ್ತು ಈ ಪ್ರಾಡಕ್ಟ್ ಮಾತ್ರ. ಡೆಫಿನೆಟ್ಲಿ ತೊಗೊಬೋದು. ಆ್ಯಂಡ್ ಇನ್ನೊಂದು ಯೂನಿಕ್ ರಿಟರ್ನ್ ಗಿಫ್ಟ್ನ ನಾನು ಹೇಳ್ತೀನಿ ನಿಮಗೆ. ಇದನ್ನು ಡೆಫಿನೆಟಾಗಿ ಕೊಟ್ಟು ನೋಡಿ, ಅಥವಾ ನೀವೇ ಮನೆಗೆ ತೊಗೊಳ್ಳಿ. ಸೊ ಇದು ದಿಯಾ ಸ್ಟ್ಯಾಂಡ್, ಓಕೆನಾ. ಇದನ್ನು ಮಲ್ಟಿಪಲ್ ವೇಸಲ್ಲಿ ನಾವು ಡೆಕೋರ್ ಮಾಡ್ಬೋದು. ದಿಯಾ ಸ್ಟ್ಯಾಂಡೇ ಅಂತಲ್ಲ, ಇದನ್ನು ಇಟ್ಬಿಟ್ಟು ಚಿಕ್ಕದ ವಿಗ್ರಹ ಇದ್ದರೆ ವಿಗ್ರಹ ಇಟ್ಬಿಟ್ಟು ಸುತ್ತಲೂ ಫ್ಲವರ್ಸಿಂದ ಎಲ್ಲ ಡೆಕೋರೇಷನ್ ಮಾಡ್ಬೋದು. ನಮ್ಮ ಐಡಿಯಾ ಕ್ರಿಯೇಟಿವಿಟಿ ಹೆಂಗಿರುತ್ತೋ ಆ ಥರ ಮಾಡ್ಬೋದು. ಸೊ ಇದನ್ನು ನಾನು ರಿಟರ್ನ್ ಗಿಫ್ಟ್ಗೆ ಅಂತಲೇ ಇದು ತರಿಸಿದ್ದು. ಇದು ಅರೌಂಡ್ 300 ರುಪೀಸ್ಗೆ ಸೆಟ್ ಆಫ್ 10 ಬರುತ್ತೆ. ಸೆಟ್ ಆಫ್ 10 ಬರುತ್ತೆ. ಸೊ ನೀವು ಐದರ್ 2 ಆದರೂ ಕೊಡ್ಬೋದು ಒಬ್ಬೊಬ್ರಿಗೆ. ಸೇಮ್ 50 ರುಪೀಸ್ ಕಾಸ್ಟ್ ಬೀಳುತ್ತೇನೋ, ಇಲ್ಲ ಇನ್ನು ಸ್ವಲ್ಪ ಜಾಸ್ತಿ ಬೀಳುತ್ತೆ. 2 ಆದರೂ ಕೊಡ್ಬೋದು, ಇಲ್ಲ ಅಂದರೆ ಪರ್ಸನ್ಗೆ 1 ಆ ಥರ ಆದರೂ ಕೊಡ್ಬೋದು. ಹೆಂಗೆ ಕೊಟ್ಟರು ಬರ್ತೇನೆ. ಒಂದು ಕೊಟ್ಟರು ಮನೆಯಲ್ಲಿ ಅವರು ಏನಾದರೂ ಏನೋ ಶೋಕೇಶ್ ಐಟಮ್ ಇದ್ದರೆ ಅಲ್ಲಿ ಇಟ್ಟು ಕ್ಯಾಂಡಲ್ ಅಂಟಿಸೋದಕ್ಕೆ ಎಲ್ಲ ಚೆನ್ನಾಗಿರುತ್ತೆ. ಇಲ್ಲ ಅಂತಂದರೆ ವರಮಹಾಲಕ್ಷ್ಮಿ ಟೈಮಲ್ಲಿ ನಾವು ಇದನ್ನು ಡೆಕೋರ್ಗೂ ಯೂಸ್ ಮಾಡ್ಕೊಬೋದು. ಈ ಸ್ಟೆಪ್ ಬೈ ಸ್ಟೆಪ್ ಇಟ್ಟಿರ್ತೀವಲ್ವ, ಆ ಸೈಡಲ್ಲಿ ಕವರ್ ಮಾಡೋದಕ್ಕೆ ಹಿಂಗೆ ಸ್ಟೆಪ್ ಇಟ್ಬಿಟ್ಟು ಇಲ್ಲೆಲ್ಲ ಆರ್ಟಿಫಿಷಿಯಲ್ ಲೈಟ್ಸ್ ಇವಾಗ ಹೆಂಗಿದ್ರು ಬಂದೇ ಬರ್ತಾ ಇದೆ ಅಲ್ವಾ, ಅದನ್ನು ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಮಲ್ಟಿಪರ್ಪಸ್ಸಾಗಿ ಯೂಸ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಇದನ್ನು ತರಿಸಿದೆ. ಆ್ಯಂಡ್ ಇನ್ನೊಂದು ಗೈಸ್, ಸ್ವಲ್ಪ ಜನ ಎಲ್ಲ ನಿಮ್ಮ ಪ್ರೈಸು ವೇರಿ ಆಗ್ತಾಯಿದೆ, ನೀವು ಹೇಳೋದೊಂದು ಪ್ರೈಸು ಅಲ್ಲಿ ನಮಗೆ ಸಿಗೋದೊಂದು ಪ್ರೈಸು ಅಂತ ಅಂತಿದ್ದಾರೆ. ಯಾಕೆ ವೇರಿ ಆಗುತ್ತೆ ಹೇಳಿ ಪ್ರೈಸ್ ಅಂತ ಅಂದರೆ, ಈಗ ನಾನು ಆನ್ಲೈನ್ ಪೇಮೆಂಟ್ ಮಾಡ್ತೀನಿ. ಆನ್ಲೈನ್ ಪೇಮೆಂಟ್ಗೆ ಅಫ್ಕೋರ್ಸ್ 200 to 300 ರುಪೀಸ್ ಆಫ್ ಇದ್ದೇ ಇರುತ್ತೆ. ಅದೇ ಏನಂತೀವಿ ನಾವು, ಕ್ಯಾಶ್ ಆನ್ ಡೆಲಿವರಿ ಕೊಟ್ಟರೆ, ಸಾರಿ ನಾನೇನು ಹೇಳ್ತಾ ಇದ್ದೀನಿ, ಸಾರಿ ಗೈಸ್, ನಾನು ಕ್ಯಾಮ್ರಾ ಇದು ಮಾಡಿಕೊಂಡು ಆನ್ಲೈನ್ ಪೇಮೆಂಟ್ ಮಾಡಿದಾಗ 30 to 50 ರುಪೀಸ್ ಆಫ್ ಆಗುತ್ತೆ ಕೆಲವೊಂದೊಂದು ಪ್ರಾಡಕ್ಟ್ಸ್ಗೆ. ಅದೇ ನಾವು ಕ್ಯಾಶ್ ಆನ್ ಡೆಲಿವರಿ ಕೊಟ್ಟರೆ ಅದರ್ ಚಾರ್ಜಸ್ ಅಪ್ಲೈ ಆಗಿಬಿಟ್ಟು ಅದು ನಮಗೆ ಆಫ್ ಆಗೋಲ್ಲ. ಅದರಿಂದನೇ ನಿಮಗೆ ಒಂದು 30 to 40 ರುಪೀಸ್ ಡಿಫ್ರೆನ್ಸ್ ಅಂತ ಬಂದೇ ಬರುತ್ತೆ. ಸೊ ಆದಷ್ಟು ಮೀಶೋ ನಾವು ಈ ಪ್ರಾಡಕ್ಟ್ ಡೆಫಿನೆಟಾಗಿ ಯೂಸ್ ಮಾಡ್ತೀನಿ ಅನ್ನೋರು ಆನ್ಲೈನ್ ಪೇಮೆಂಟ್ ಮಾಡ್ಕೊಳ್ಳಿ. ಇಷ್ಟು ಜನ ಶಾಪ್ ಮಾಡ್ತಿದ್ದಾರೆ, ಡೆಫಿನೆಟ್ಲಿ ಫ್ರಾಡ್ ಆಗೋಲ್ಲ. ಆದರೂ ರಿಟರ್ನ್ ಹಾಕಿ ಐಟಮ್ನ ಅಷ್ಟೇನೆ. ಸೊ ಅಲ್ಲಿ ಆಪ್ಷನ್ ಇರುತ್ತೆ, ರಿಟರ್ನು 2 ಥರ ಕೊಡ್ತಾರೆ ಈ ನಡುವೆ. ಓನ್ಲಿ ಡ್ಯಾಮೇಜ್ ಆಗಲಿ ಅಥವಾ ರಾಂಗ್ ಪ್ರಾಡಕ್ಟ್ ಬಂದಿದ್ರೆ ಮಾತ್ರ ರಿಟರ್ನು, ಇಲ್ಲಾಂದರೆ ಹೆಂಗಿದ್ರು ರಿಟರ್ನು ಅನ್ನೋದು ಕೊಟ್ಟಿರ್ತಾರೆ. ನೀವು ಅಲ್ಲೊಂದು 10-20 ರುಪೀಸ್ ವೇರಿಯೇಷನ್ಗೆ ಇನ್ನೊಂದನ್ನು ಪಿಕ್ ಮಾಡಬೇಡಿ. ಏನೇ ಆಗಿರಲಿ ರಿಟರ್ನ್ ಅಂತ ಆಪ್ಷನ್ ಇರುತ್ತಲ್ವ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ದಟ್ ನಿಮಗೆ ಬಂದಾದ್ಮೇಲೆ ಇಷ್ಟ ಆಗಿಲ್ಲ ಪ್ರಾಡಕ್ಟು ಅಂದ್ರೂ ರಿಟರ್ನ್ ಮಾಡ್ಬೋದು. ಆ್ಯಂಡ್ ಇದು ಒನ್ ಮೋರ್ ರಿಟರ್ನ್ ಗಿಫ್ಟ್ ಆಪ್ಷನ್ ಗೈಸ್. ಈಗ ಸದ್ಯಕ್ಕೆ ಒಂದು ತರಿಸಿದ್ದೀನಿ. ಅಮ್ಮಂಗೆ ಇವೆಲ್ಲ ತೋರಿಸ್ಬಿಟ್ಟು ಯಾವ್ದು ಇಷ್ಟ ಆದರೆ ಅದನ್ನು ಚೂಸ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಆ್ಯಂಡ್ ನಾನು ತರಿಸಿರೋದು ನೀನು ಒಬ್ಬಳೇ ಇಷ್ಟೆಲ್ಲ ಯೂಸ್ ಮಾಡ್ತೀಯ ಅಂದರೆ ಇಲ್ಲ, ಡೆಫಿನೆಟ್ಲಿ ಇಲ್ಲ. ಇದು ಬೇರೆ ಬೇರೆ ಮನೆಗಳಿಗೆ ಹೋಗುತ್ತೆ. ನಾನು ಆರ್ಡ್ರ್ ಮಾಡಿದ್ದೀನಿ, ಬಿಕಾಸ್ ವೀಡಿಯೋ ಮಾಡ್ತೀನಲ್ವ, ನಂಗೆ ವೀಡಿಯೋ ಪರ್ಪಸ್ಗೂ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಅವ್ರಿಗೋಸ್ಕರ ಆರ್ಡ್ರ್ ಮಾಡಿದ್ದೀನಿ. ನಿಮಗೂ ಹಂಗೆ ತೋರಿಸ್ತಾ ಇದ್ದೀನಿ. ಇದು ರಿಷಿ ವ್ಲಾಗ್ ಅವರು ರೀಸೆಂಟಾಗಿ ಮಗಂದು ನಾಮಕರಣ ಮಾಡಿದ್ರಲ್ವ, ಸೇಮ್ ಇದೇನೇ ಇಲ್ಲಿ ಎಲಿಫೆಂಟ್ ಕೊಟ್ಟಿದ್ರು. ಇದು ಪಿಕಾಕ್ ಇದೆ. ಎಲಿಫೆಂಟ್ದು ಬೇಕಾದ್ರೆ ಟ್ಯಾಗ್ ಮಾಡಿರ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ, ಡೆಪ್ತ್ ನೋಡಿ. ಜ್ಯುವೆಲರಿ ಇಟ್ಕೊಳ್ಳೋದಕ್ಕೆ ಅಥವಾ ಶೋ ಪೀಸಾಗಿ ಇಡೋದಕ್ಕೂ ತುಂಬ ಚೆನ್ನಾಗಿದೆ. ಇದೂ ಅಷ್ಟೇ 200 ರುಪೀಸ್ ಒಳಗಡೆ ನಿಮಗೆ ಸಿಕ್ಬಿಡುತ್ತೆ. ನಮ್ಮ ಹತ್ರ ಬಜೆಟ್ ಇದೆ, ನಾವು ಈ ಥರ ರಿಟರ್ನ್ ಗಿಫ್ಟ್ ಕೊಡ್ತೀವಿ ಅನ್ನೋರು ಡೆಫಿನೆಟಾಗಿ ಈ ಸ್ವಲ್ಪ ಜನ ಬರ್ತಾರಲ್ವ ಮನೆಗಳಿಗೆ. ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ಒಂದು 10 to 12 ಮೆಂಬರ್ಸ್ ಅಷ್ಟೇ ಬರೋದು. ಆ ಟೈಮಲ್ಲಿ ಈ ಥರ ಕೊಡ್ಬೋದು. ನಾನು ಬ್ಲೌಸ್ ಪೀಸ್ ಕೊಡೋಲ್ಲ ಗೈಸ್. ರಿಟರ್ನ್ ಗಿಫ್ಟ್ ಕೊಡಬೇಕಾದ್ರೆ ಡೆಫಿನೆಟ್ಲಿ ಬ್ಲೌಸ್ ಪೀಸಸ್ ಕೊಡೋಲ್ಲ. ಈ ಥರ ಏನೋ ಒಂದು ಆ್ಯಡ್ ಮಾಡ್ತೀನಿ. ಏನಕ್ಕೆ ಅಂದರೆ ಅಟ್ಲೀಸ್ಟ್ ಇದನ್ನು ಯೂಸ್ ಮಾಡ್ತಾರೆ. ಬ್ಲೌಸ್ ಪೀಸ್ ಯಾರು ಯೂಸ್ ಮಾಡ್ತಿದ್ದಾರೆ, ಇಲ್ಲ ಕೊಟ್ಟರು ಡಿಫ್ರೆಂಟಾಗಿರೋ ಥರ ಬ್ಲೌಸ್ ಪೀಸ್ ಅವ್ರು ಯೂಸ್ ಮಾಡೋ ಥರ ಇಕ್ಕತ್ತದೋ ಆ ಥರ ಕೊಡಬೇಕು ಅಂತ, ಇಲ್ಲ ಅಂದರೆ ಈ ಥರ. ಸೊ ರಿಟರ್ನ್ ಗಿಫ್ಟೇ ಮಾಡಬೇಕು ಅಂತ ಅಂದ್ಕೊಂಡು ಇದ್ದೀನಿ. ಇದು ಹೇಳಿದೆ. ಆ್ಯಂಡ್ ಇದು ನನ್ನಂಥ ಸೋಂಬೇರಿಗಳಿಗೆ ಅಂತ ಹೇಳೋಕ್ಕಾಗಲ್ಲ, ರಂಗೋಲಿ ಹಾಕಕ್ಕೆ ಬರ್ದಿರೋ ಇರೋರಿಗೆ ಇದು ಡೆಫಿನೆಟಾಗಿ ಯೂಸ್ ಆಗುತ್ತೆ. ಇದರಲ್ಲಿ ಇನ್ನೂ ಬೇರೆ ಬೇರೆ ಡಿಸೈನ್ಸ್ ಇದೆ. ಒಂದು ತರಿಸಿ ನೋಡಿ ಇನ್ನೊಂದು ತರಿಸೋಣ ಅಂತ ಅಂದ್ಬಿಟ್ಟು ಸುಮ್ಮನಿದ್ದೀನಿ. ಸೊ ನಾನು ತರಿಸಿರೋದು ಈ ಡಿಸೈನ್. ಈಗ ನೋಡಿ, ಇದು ಇಲ್ಲಿ ರಂಗೋಲಿ ಪೋರ್ ಮಾಡಿಬಿಟ್ಟು ಹಿಂಗಂದರೆ ಇನ್ನೊಂದು ಏನು ಗೊತ್ತಾ, ಎಲ್ಲ ನೀವು ಇದಕ್ಕೆ ಪೋರ್ ಮಾಡೋಕ್ಕಿಂತ ಮುಂಚೆ ರಂಗೋಲಿನ ಫೈನಾಗಿ ಇದು ಮಾಡ್ಕೊಬೇಕು. ಅದಾದಮೇಲೆ ಇದ್ರ ಮೇಲೆ ಅನ್ಬೇಕು. ತುಂಬ ಜಾಸ್ತಿ ರಫ್ ಆಗಿದ್ದರೆ ಇದು ಬರಲ್ಲ. ಸ್ಮೂತಾಗಿರ್ಬೇಕು ರಂಗೋಲಿ. ಇದ್ರ ಮೇಲೆ ಬರಬೇಕು ಅಂದರೆ, ಇನ್ನೂ ಚೆನ್ನಾಗಿ ಬರಬೇಕು ಅಂದರೆ ಅಕ್ಕಿ ಹಸಿಟ್ಟು ಯೂಸ್ ಮಾಡಿ ಅಷ್ಟೇ. ಮನೆಯೊಳಗೆ ಹಾಕ್ತೀನಿ ಅಂತ ಅಂದರೆ ನಿಮಗೆ ಗೊತ್ತಾ, ಹಿಂದಿನ ಕಾಲದಲ್ಲೆಲ್ಲ ಅಕ್ಕಿ ಹಸಿಟ್ಟೇ ಹಾಕ್ತಾಯಿದ್ದು ರಂಗೋಲಿಗೆ. ಹೀಗೆ ನಾವು ರಂಗೋಲಿ ಪುಡಿಗೆ ಶಿಫ್ಟ್ ಆಗಿರೋದು. ಯಾಕೆ ಅಂದರೆ ಮನೆ ಮುಂದೆ ಓಡಾಡೋ ಇರುವೆಗಳಾಗಿರ್ಬೋದು ಅವೆಲ್ಲ ಅದನ್ನು ತಿನ್ನಲಿ ಅಂತ ಅರ್ಧ ರಂಗೋಲಿ ಆಗ್ತಾಯಿದ್ರು. ಈಗ ಅದು ಕಾನ್ಸೆಪ್ಟು ಏನು ಶಿಫ್ಟಾಗಿ ಹೋಗಿದೆ ಬೇರೆ ಕಡೆಗೆ. ಬಟ್ ದಿಸ್ ಮೇಯ್ನ್ ಪರ್ಪಸ್ ಇದ್ದಿದ್ದೇನೆ ಇರುವೆಗೆ, ಭೂಮಿ ಒಳಗಡೆ ಇರೋ
ಏನು ಇನ್ಸೆಕ್ಟ್ಸ್ ಇದ್ದಾವೆ ಅದಕ್ಕೆ ಯೂಸ್ ಆಗಲಿ ಅಂತ ಅಂದ್ಬಿಟ್ಟು ಅಕ್ಕಿ ಹಸಿಟ್ಟಲ್ಲೇ ಹಿಂದಿನ ಕಾಲದಲ್ಲೆಲ್ಲ ರಂಗೋಲಿ ಹಾಕ್ತಾ ಇದ್ದಿದ್ದು. ಸೊ ಅಕ್ಕಿ ಹಸಿಟ್ಟು ಹೆಂಗಿರು ಫೈನಾಗಿ ಗ್ರೈಂಡ್ ಮಾಡಿರ್ತೀವಲ್ವ ಹಾಕ್ಕೋಬೋದು. ಇದರಲ್ಲಿ ಮಲ್ಟಿಪಲ್ ಡಿಸೈನ್ಸ್ನ ನಾವು ಕ್ರಿಯೇಟ್ ಮಾಡ್ಬೋದು, ಜಸ್ಟ್ ತಲೆ ಓಡಿಸ್ಬೇಕಷ್ಟೇ. ಇದರಲ್ಲಿ ಬೇಕು ಅಂದರೆ ಇನ್ನೂ ಒಂದು ಸ್ವಲ್ಪ ಇದರಲ್ಲಿ ನಾನು ಆರ್ಡರ್ ಮಾಡಿದ್ದೀನಿ, ಇನ್ನೂ ಬಂದಿಲ್ಲ. ಸೈಡ್ಸಲ್ಲಿ ಬರೋ ಡಿಸೈನ್ಸ್ದು ಸಿಂಗಲ್ ಲೈನ್ದು ಇದೆ, ಅದನ್ನು ಬೇಕಾದ್ರೆ ಆರ್ಡ್ರ್ ಮಾಡ್ಕೊಬೋದು. ಸೊ ಅದು ಬೇಕಂದರೆ ಲಿಂಕ್ ಮಾಡಿರ್ತೀನಿ, ಚೆಕ್ಔಟ್ ಮಾಡಿ. ನಿಮ್ಗೆ ಇದರಲ್ಲಿ ಯಾವ ಪ್ರಾಡಕ್ಟ್ ಇಷ್ಟ ಆಯಿತು ಅಂದ್ಬಿಟ್ಟು ಕಮೆಂಟಲ್ಲಿ ಮಾಡಿ. ಆ್ಯಂಡ್ ನಿಮಗೆ ಯಾವುದಾದ್ರೂ ಪ್ರಾಡಕ್ಟು ನಾನು ರಿವ್ಯೂ ಮಾಡಬೇಕಂತ ಇದ್ದರೆ, ನಿಮಗೆ ವಿಶ್ ಲಿಸ್ಟಲ್ಲಿದ್ದು ಅದನ್ನು ತೊಗೋಬೇಕಾ ಬೇಡವಾ ಅಂತ ಇದ್ದರೂ ಸಹ ನನಗೆ ಕಮೆಂಟಲ್ಲಿ ಇಲ್ಲ ಅಂದರೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಅದ್ರ ಲಿಂಕ್ ಕಳಿಸಿ, ನಾನು ಡೆಫಿನೆಟಾಗಿ ಚೆಕ್ಔಟ್ ಮಾಡ್ತೀನಿ. ನಾನು ಇನ್ಸ್ಟಾಗ್ರಾಮ್ ಟೈಟಲ್ ಬಂದು ಲಾವಣ್ಯ ವೈಭವ್ ವ್ಲಾಗ್ಸ್ ಅಂತ ಅಂದ್ಬಿಟ್ಟು ನನ್ನ ಯೂಟ್ಯೂಬ್ ಮೇನ್ ಪೇಜ್ಗೆ ಹೋದರೆ ನಿಮ್ಗೆ ಸಿಗುತ್ತೆ. ಆ್ಯಂಡ್ ಇನ್ನೊಂದು ಗೈಸ್, ಈ ಬ್ಯಾಕ್ಗ್ರೌಂಡು ನೀವೇನು ಬ್ಯಾಕ್ಗ್ರೌಂಡ್ ನೋಡ್ತಾ ಇದ್ದೀರಾ ತುಂಬ ಚೆನ್ನಾಗಿದೆ ಈ ಬ್ಯಾಕ್ಗ್ರೌಂಡು. ಪಿಕ್ ಇನ್ಸರ್ಟ್ ಮಾಡ್ತೀನಿ ಎಲ್ಲಾದರೂ. ಇದು ಅಷ್ಟೇ ಅಂಡರ್ 300 ರುಪೀಸಲ್ಲೇ ಸಿಕ್ಕಿದೆ. ತುಂಬ ಈಸಿ ಇನ್ಸ್ಟಾಲ್ ಮಾಡೋದು, ನೀವೇ ನೋಡ್ಬೋದಲ್ವ ಎಷ್ಟು ಚೆನ್ನಾಗಿ ಕಾಂಟ್ರಾಸ್ಟಾಗಿ ಕಾಣಿಸ್ತಾ ಇದೆ. ಇನ್ನು ಈ ಬ್ಯಾಕ್ಗ್ರೌಂಡ್ಗೆ ನಾವು ಆಲ್ಮೋಸ್ಟ್ ದೇವ್ರಿಗೆ ಉಡ್ಸೋ ಸೀರೆ ಪಿಂಕು, ರೆಡ್ಡು, ಲೈಟ್ ಕಲರ್ಸ್ ಇರುತ್ತಲ್ವ, ಆ ಥರ ಉಡಿಸಿದಾಗ ತುಂಬಾ ಎದ್ದು ಕಾಣಿಸುತ್ತೆ. ಈ ಬ್ಯಾಕ್ಗ್ರೌಂಡು ಲಿಂಕ್ ಬೇಕು ಅಂದರೂ ಕಮೆಂಟಲ್ಲಿ ಹಾಕಿರ್ತೀನಿ. ದೆನ್ ನಾನು ಹಾಕ್ಕೊಂಡಿರೋ ಈ ಗೌನು ಸಹ ಮೀಶೋದನ್ನೇ, ಅದು ಫೋಟೋ ಇನ್ಸರ್ಟ್ ಮಾಡಿರ್ತೀನಿ. ಇದು ಜಸ್ಟ್ ಈಗ ತಾನೇ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ ರೀಲು. ಇವತ್ತು ಡೇಟ್ ಬಂದು ಏನಪ್ಪ ಇವತ್ತಿನ ಡೇಟು 23. ಸೊ ಇದನ್ನು ಆದಷ್ಟು ನಾಳೆ ಇಲ್ಲ ನಾಡೋದು ಈ ವಿಡಿಯೋನ ಅಪ್ಲೋಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಯಾವುದೇ ವ್ಲಾಗ್ ಇದ್ದರೂ ಅದನ್ನೆಲ್ಲ ಸ್ಟಾಪ್ ಮಾಡಿಬಿಟ್ಟು ಇದನ್ನು ಅಪ್ಲೋಡ್ ಮಾಡ್ತೀನಿ. ಇದು ನಿಮ್ಗೆ ಇಷ್ಟ ಆಯಿತು ಅಂದರೆ ನೆಕ್ಸ್ಟ್ ಪಾರ್ಟ್ 2 ಸಹ ಶೂಟ್ ಮಾಡ್ತೀನಿ. ಆ್ಯಂಡ್ ಆದರೆ ಮೀಶೋ ಹಾಲ್ಸ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಡೆಫಿನೆಟ್ಲಿ ಕಮೆಂಟಲ್ಲಿ ಹೇಳಿ ಗೈಸ್. ಇನ್ನೂ ಡಿಫ್ರೆಂಟ್ ಪ್ರಾಡಕ್ಟ್ಸ್ ಇದ್ದಾವೆ ನನ್ನ ಹತ್ರ, ಅದನ್ನೆಲ್ಲನೂ ಒಂದು ಹಾಲಲ್ಲಿ ಮಾಡ್ತೀನಿ. ಯಾಕೆಂದರೆ ಯೂಶ್ವಲಿ ನಾನು ಇದನ್ನೆಲ್ಲ ತರಿಸೋದನ್ನೆಲ್ಲ ಇನ್ಸ್ಟಾಗ್ರಾಮಲ್ಲಿ ಒಂದೊಂದು ರೀಲ್ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇಲ್ಲ ನಿಮಗೆ ಒಂದು ಪರ್ಟಿಕ್ಯುಲರ್ ಹಾಲ್ ಟೈಪ್ ಬೇಕು ಅಂತ ಅಂದರೆ ಡೆಫಿನೆಟಾಗಿ ಕಮೆಂಟ್ ಮಾಡಿ ಲಿಂಕ್ ನನಗೆ, ಇಲ್ಲ ಈ ಥರ ಒಂದು ಪರ್ಟಿಕ್ಯುಲರ್ ಹಾಲ್ ಮಾಡಿ ಅಂತ ಅಂದರೆ ಡೆಫಿನೆಟಾಗಿ ನಾನು ಏನೇನು ಪ್ರಾಡಕ್ಟ್ ತರಿಸ್ತೀನೋ ಅದನ್ನೆಲ್ಲ ಇಟ್ಕೊಂಡು ಎವ್ರಿ ವೀಕ್ ಒನ್ಸು ಒಂದು ಹಾಲ್ನೂ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ದಟ್ಸ್ ಇಟ್ ಗೈಸ್, ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ಯಾರ್ಯಾರೆಲ್ಲ ನೋಡಿದ್ದೀರಾ ಡೆಫಿನೆಟಾಗಿ ಕಮೆಂಟ್ ಮಾಡಿ ನಿಮ್ಗೆ ಇಷ್ಟು ಪ್ರಾಡಕ್ಟಲ್ಲಿ ಯಾವ್ದು ಇಷ್ಟ ಆಯಿತು ಅಂದ್ಬಿಟ್ಟು. ನಿಮ್ಮ ಮೈಂಡಲ್ಲಿ ಯಾವುದಾದ್ರು ಪ್ರಾಡಕ್ಟ್ ಇದ್ದು ಅದನ್ನು ಚೆಕ್ಔಟ್ ಮಾಡಬೇಕು ಅಂತಿದ್ರು ಅದನ್ನು ಕಮೆಂಟ್ ಮಾಡಿ. ಇಲ್ಲ ಇನ್ಸ್ಟಾಗ್ರಾಮಲ್ಲಿ ನನಗೆ ನನ್ನ ಅಕೌಂಟ್ಗೆ ಆ ಲಿಂಕ್ನ ಸೆಂಡ್ ಮಾಡಿ, ನಾನು ಡೆಫಿನೆಟಾಗಿ ಪರ್ಚೇಸ್ ಮಾಡಿ ನಿಮಗೋಸ್ಕರ ಅದನ್ನು ರಿವ್ಯೂ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಬಾಯ್ ಬಾಯ್.